ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾಯಿರೋದು ಉಳ್ಳಿ ಮೊಳಕೆ ಸಾಂಬಾರು. ಸಾಂಬಾರು ಸೂಪರಾಗಿತ್ತು ಮಾತ್ರ. ಇದಕ್ಕೆ ಬೇಕಾಗಿರೋ ಅಂಥದ್ದು ಈರುಳ್ಳಿ ಹುರ್ಕೋಬೇಕು. ಎರಡು ಅರ್ಧ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮತ್ತು 2 ಬದನೆಕಾಯಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಒಂಚೂರು, ಮತ್ತು ಒಂದು 4 ಎಸ್ಲು ಬೆಳ್ಳುಳ್ಳಿ, ಮತ್ತು ತೆಂಗಿನಕಾಯಿ, ಚಕ್ಕೆ ಲವಂಗ ಅಷ್ಟೇ, ಇನ್ನೇನೂ ಇಲ್ಲ. ಈರುಳ್ಳಿ ಈ ಕಡೆ ಸೈಡು ಒಂದು ಕಡೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಡ್ಸಕ್ಕೂ. ಮತ್ತು ಈ ಕಡೆ ಸೈಡು ಕಾಳು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕಾಳು ಒಗ್ಗರಣೆ ಮಾಡಬೇಕಾದ್ರೂ ಅಷ್ಟೇ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಕಾಳು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಾಡಿಸ್ಕೊಂಡು, ಆಮೇಲೆ ಅದಕ್ಕೆ ಖಾರದ ಪುಡಿನೂ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ರೆ ಖಾರದ ಪುಡಿ ಸ್ವಲ್ಪ ಗದ್ರು ಹೋಗುತ್ತೆ ಅಂತ ಅಷ್ಟೇ, ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಕಡೆ ಬೇಯಕ್ಕೆ ಮಾಡಬೇಕು. ಈ ಕಾಳು ಬೇಯ್ತಾ ಇರಬೇಕಾದ್ರೆ ಆಡ್ಸೋಕ್ಕೆ ರೆಡಿ ಮಾಡ್ಕೋಬೇಕು. ಈ ಕಾಯಿ ತುರ್ಕೊಂಡಿರೋದು, ಮತ್ತು ಶುಂಠಿ, ಚಕ್ಕೆ ಲವಂಗ, ಒಂದು ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಈ ಹುರಿದಿಟ್ಟಿರೋ ಈರುಳ್ಳಿ, ಮತ್ತು ಒಂದು ಟೊಮೊಟೊ, ಮತ್ತು ಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ ಅಷ್ಟೇ. ನಾನು ಇಷ್ಟಕ್ಕೆ ಖಾರದ ಪುಡಿ ಒಂದು 4ರಿಂದ 5 ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮ ಖಾರಕ್ಕೆ ತಕ್ಕಂತೆ ನಾನು ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದಿಷ್ಟನ್ನು ಆಡಿಸ್ಕೊಂಡು ಇವಾಗ ಮಳ್ತಾ ಇರುತ್ತೆ. ಚೆನ್ನಾಗಿ ಬೇಯಿಂದಾದಮೇಲೆ ಒಂದು ಹಿಡಿ ಉಪ್ಪು ನಾನು ಹಾಕಿದ್ದೀನಿ, ನನಗೆ ಸಾಂಬಾರಿಗೆ ಅಷ್ಟು ಬೇಕಾಗಿತ್ತು ಅಂತ. ಇದನ್ನೆಲ್ಲ ಆಡಿಸ್ಕೊಂಡು ಇವಾಗ ಬೇಯಿಂದಾದಮೇಲೆ ಅದಕ್ಕೆ ಇವಾಗ ಆಡಿಸ್ಕೊಂಡಿರೋದನ್ನೆಲ್ಲ ನೀಟಾಗಿ ಬಗ್ಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹೆಚ್ಚಿಸ್ಕೊಳ್ಳೋದು. ಇವಾಗಲೇ ಹೆಚ್ಚಿಸ್ಕೊಬಿಡ್ಬೇಕು ನೀರು, ಆಮೇಲೆ ಮಧ್ಯದಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ. ಎಷ್ಟು ನೀರು ಬೇಕೋ ಅಷ್ಟು ಇವಾಗಲೇ ಹೆಚ್ಚಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇವಾಗ ಮುಚ್ಚಿಬಿಟ್ಟು ಅದೊಂದು ಮಳ್ಳದ್ಮೇಲೆ ಆಲೂಗೆಡ್ಡೆ ಬದನೆಕಾಯಿ ಕುಯ್ದುಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಹಾಕ್ಕೊಂಡ್ರೆ ಇದು ಬೆಂದರೆ ಸಾಂಬಾರು ರೆಡಿ. ಸಾಂಬಾರು ಮಾತ್ರ ಚೆನ್ನಾಗಿರುತ್ತೋ, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಟ್ರೈ ಮಾಡಿ ನೋಡಿ, ಇದೇ ಥರ ಚೆನ್ನಾಗಿರುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ, ಆವಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವತ್ತು ನಾನು ಮಾಡಿರೋ ಉಳ್ಳಿ ಮೊಳಕೆ ಸಾಂಬಾರಂತೂ ಮಂಡ್ಯ ಸ್ಟೈಲಲ್ಲಿ ತುಂಬ ಚೆನ್ನಾಗಿದೆ. ನಾವು ಮುದ್ದೆ ಮಾಡ್ಕೊಂಡಿದ್ವಿ ಊಟಕ್ಕೆ, ಮಕ್ಕಳು ನಾನು ಎಲ್ಲ ಮುದ್ದೆನೂ ಊಟ ಮಾಡಿದ್ವಿ ಮಾಡಿಕೊಂಡು. ಒಟ್ನಲ್ಲಿ ಉಳ್ಳಿ ಮೊಳಕೆ ಸಾರು ಮುದ್ದೆ ಅಂದರೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ ನೈಟ್ ಊಟಕ್ಕೆ. ನಮಗೆಲ್ಲರಿಗೂ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.